ನಮಸ್ತೆ. ಇವತ್ತೇ ನೋಡಿ ನಮ್ಮ ಕಾಸಲ್ ಫಾರ್ಮಲ್ಲಿ ಗೋ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ಹಸುಗಳಿಗೂ ಈ ಥರ ಪೂಜೆ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಚಾಂದಿನಿಯನ್ನು ಹಸುವಿನ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಒಂದು ಸಲ ಪೂಜೆ ಎಲ್ಲರಿಗೂ ದರ್ಶನ ಆಗಲಿ ಅಂತ ಹೇಳಿ ಇವತ್ತಿನ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಪ್ರತಿ ದೀಪಾವಳಿಗೂ ಈ ಥರ ಗೋ ಪೂಜೆ ಮಾಡ್ತೀವಿ ಹಸುಗಳಿಗೆ. ನೋಡಿ, ಈ ಥರ ಯಾಕಂದರೆ ಅದ್ರ ಎದುರಿಗೆ ಏನು ಐಟಮ್ ಇಡೋಂಗಿಲ್ಲ. ನಾವೇನಾದರೂ ಅದಕ್ಕೆ ಪ್ರಸಾದನೆಲ್ಲ ಎದುರಿಗಿಟ್ಟರೆ ನಾವು ಅದ್ರ ಎದುರಿಗಿಟ್ಟು ತೆಗೆದುಬಿಡ್ತೀವಿ. ಆ ಥರ ಇಟ್ಬಿಟ್ರೆ ಏನಾಗುತ್ತೆ, ಜಗ್ಕೊಳ್ಳುತ್ತೆ, ಅದನ್ನೆಲ್ಲ ತಿನ್ಲಿಕ್ಕೆ ಇದು ಮಾಡುತ್ತೆ. ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಅದಕ್ಕೆ ನೈವೇದ್ಯವನ್ನು ಕೊಡ್ತೀವಿ. ಅದಕ್ಕೆ ಬೇರೆ ಗೋಗ್ರಾಸ ಅಂತ ಹೇಳಿ ಒಂದು ನೈವೇದ್ಯ ರೆಡಿ ಮಾಡಿ ಅದಕ್ಕೆ ಗೋಗ್ರಾಸ ಕೊಡ್ತೀವಿ. ಆ ಥರ ನೋಡಿ, ಇದು ಈ ಥರ ಹಸುಗಳ ಒಂದು ಪೂಜೆ, ಇದು ಪೂಜೆ ವಿಧಾನ. ಗೋಪೂಜೆ ಯಾರ್ಯಾರು ಮಾಡ್ತೀರಿ ಗೊತ್ತಿಲ್ಲ. ನಮ್ಮ ಫಾರ್ಮಲ್ಲಿ ನಾವು ಮಾಡಿರೋ ಪೂಜೆಯನ್ನು ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಮಗೆ ಇದೊಂದು ಯಾವಾಗಲೂ ಈ ಥರ ನಮ್ಮ ಫಾರ್ಮಲ್ಲಿ ನಾವು ಯಾವಾಗಿಂದ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀವಿ ಆವತ್ತಿಂದ ಪೂಜೆ ಮಾಡಿಕೊಂಡು ಬರ್ತೀವಿ. ಈ ಥರ ಇದೊಂದು ನಮ್ಮ ಹವ್ಯಾಸವಾಗಿಬಿಟ್ಟಿದೆ. ಪ್ರತಿ ವರ್ಷದಂತೆ ಪೂಜೆ ಮಾಡ್ತೀವಿ. ಇವಾಗೆಲ್ಲ ಪೂಜೆ ಮುಗಿದಿದೆ. ಇವಾಗ ಹೊರಗಡೆ ಫೀಲ್ಡಲ್ಲಿ ಹಸುಗಳನ್ನು ಬಿಡ್ತೀವಿ. ನೋಡಿ ಎಷ್ಟು ಎಂಜಾಯ್ ಮಾಡ್ತೇವೆ ಹಸುಗಳು ಅಂತ. ಇವತ್ತೇ ಸ್ವಲ್ಪ ಲೇಟಾಗಿದೆ. ನಾವು ಮಾರ್ನಿಂಗ್ 5 ಗಂಟೆಗೆ ಹೊರಗೆ ಬಿಡೋದು ಡೈಲಿ. ಇವತ್ತೇ 12 ಗಂಟೆ ಆಗಿದೆ. ಯಾಕಂದರೆ ಎಲ್ಲ ಹಸುಗಳಿಗೂ ಸ್ನಾನ ಮಾಡಿಸಿ ಪೂಜೆ ಮುಗಿಸಿ ಎಲ್ಲ ಮಾಡಿ ಬಿಡೋ ತನಕ ಹೂವಿನ ಮಾಲೆಗಳನ್ನೆಲ್ಲ ಕಟ್ಟಿದ್ವಿ. ಒಬ್ರದ್ದು ಎಲ್ಲ ಕಿತ್ಕೊಂಡು ತಿಂದುಬಿಟ್ಟಿದ್ದಾರೆ. ಯಾವ ಹೂವಿನ ಮಾಲೆನೂ ಇಲ್ಲ. ಗೋಪೂಜೆಗೆ ಒಂದು ಹೂವಿನ ಮಾಲೆ, ಒಂದು ಮಲೆನಾಡ ಕಡೆಗೆ ಒಂದು ಪದ್ಧತಿ ಇದೆ. ಆ ಥರ ಪದ್ಧತಿಯಲ್ಲಿ ನಾವು ಹೂವಿನ ಮಾಲೆಗಳನ್ನೆಲ್ಲ ಕಟ್ತೀವಿ. ಇಷ್ಟೊಂದು ವಿಡಿಯೋದಲ್ಲಿ ಹಾಕ್ತೀವಿ. ನೋಡಿ, ಇವತ್ತು ಬರೀ ಹಸುಗಳನ್ನು ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾವೆ ಹಸುಗಳು ಅಂತ. ನೋಡಿ ಎಷ್ಟು ಖುಷಿಯಾಗಿದೆ ಅವಕ್ಕೆ. ಅಂದರೆ ಒಳಗಡೆ ಎಲ್ಲ ಇಷ್ಟೊತ್ತು ತನಕ ಫುಡ್ ಎಲ್ಲ ಕೊಟ್ಟಿದ್ದೀವಿ, ಮೇವೆಲ್ಲ ತಿಂದಿದೆ. ಈಗ ಹೊರಗಡೆ ಬರ್ತಾಯಿದೆ. ಜಸ್ಟ್ ಇವತ್ತಿನ ವಿಡಿಯೋ ಏನಂದರೆ ಹಸುಗಳನ್ನು ತೋರಿಸೋಣ ಅಂತ ಅಷ್ಟೇ, ಬಿಟ್ಟರೆ ಇನ್ನೇನು ಯಾವುದೇ ಮೆಸೇಜಿಗೋಸ್ಕರ ಅಲ್ಲ. ಹಸುಗಳನ್ನು ತೋರಿಸೋಣ, ನೋಡಲಿ ಹಸುಗಳು ಹೆಂಗಿರುತ್ತೆ ಅಂತ. ನೋಡಿ, ಅದಕ್ಕೆ ಮಾಲೆ ಇಟ್ಟಿದೆ. ಅದು ಯಾರ ಹತ್ರ ಹೂವಿನ ಮಾಲೆಯನ್ನು ಬಾಕಿದೆಲ್ಲ ಕಿತ್ಕೊಬಿಟ್ಟಿದೆ. ಎಂಜಾಯ್ ಮಾಡ್ತಾಯಿದೆ, ಫುಲ್ಲು ತುಂಬ ಸಂತೋಷದಿಂದ ಇರುತ್ತೆ. ಹಾಗಾಗಿ ನೋಡಿ ಎಷ್ಟು ಖುಷಿಯಿಂದ ಜಿಗಿದಾಡ್ತಾ ಇದೆ ಅಂತ. ಅಷ್ಟೇ, ನಮ್ಮ ಫಾರ್ಮಲ್ಲಿರೋ ಎಲ್ಲ ಹಸುಗಳು ಒಟ್ಟಿಗೆ ಹೊರಗೆ ಬರ್ತಾಯಿದ್ದಾವೆ. ಯಾವುದು ಬೇರೆ ಬೇರೆ ಇಲ್ಲ, ಎಲ್ಲ ಎಟ್ ಎ ಟೈಮ್ ಎಲ್ಲ ಹೊರಗಡೆ ಬಿಟ್ಟಿದ್ದೀವಿ. ಇವಾಗ ಕರುಗಳೆಲ್ಲ ಬರುತ್ತೆ. ನೋಡಿ, ಇದು ಒಂದು ಯಾರಿಗೂ ಕೊಡಲಿಲ್ಲ. ನಮ್ಮ ಶ್ರಾವಣಿಯವಳು ಯಾರಿಗೂ ಕೊಡಲಿಲ್ಲ ಮಾಲೆ ತಿನ್ನಲಿಕ್ಕೆ. ಬಾಕಿಯವರೆಲ್ಲ ತಿಂದುಬಿಟ್ಟಿದ್ದಾರೆ. ಕರುಗಳದ್ದೆಲ್ಲ ಕಿತ್ಕೊಂಡು ತಿಂದುಬಿಟ್ಟಿದ್ದಾರೆ. ನೋಡಿ, ಅಲ್ಲೊಂದು ಕರು ಇಟ್ಕೊಂಡು ಬಂದಿದೆ. ಅದ್ರದ್ದು ಯಾರು ಇಸ್ಕೊಂಡು ತಿಂತಾರೆ ಗೊತ್ತಿಲ್ಲ. ಈ ಥರ ಎಲ್ಲ ಹಸುಗಳಿಗೂ ಕಟ್ಟಿದ್ವಿ. ಇದು ಮಲೆನಾಡು ಪ್ರಾಂತದಲ್ಲಿ ಮಾಡ್ತಾರೆ. ನಮಗೆ ಒಂದು ಸ್ವಲ್ಪ ಆ ಕಡೆ ಇದಿರೋದ್ರಿಂದ ನಾವು ಗೋಪೂಜೆಯನ್ನು ಮಾಡ್ತೀವಿ. ಹಸು ಕಟ್ಟಿದ್ದೀವಿ ಅಂದಾಗ ಮಾಡಂತ ಇವೆಲ್ಲ ಕರುಗಳು ಎಲ್ಲ ಬಂದಿದ್ದಾವೆ. ನೋಡಿ ಅಷ್ಟು. ನೋಡಿ, ಇವಾಗ ಇವಕ್ಕೆ ಹೊಟ್ಟೆ ತುಂಬ ಮೇಯಲಿಕ್ಕೆ ಇದಕ್ಕೆ ಗೋಧಿ ಮೂಲಕ ಹುಲ್ಲನ್ನು ಹಾಕಿದ್ದೀವಿ. ಅದು ಹೊಟ್ಟೆ ತುಂಬ ಮೇವನ್ನು ತಿನ್ಬೋದು. ಆ ಥರ ಫುಲ್ಲು ಹುಲ್ಲನ್ನು ಹಾಕಿದ್ದೀವಿ. ಹುಲ್ಲೆಲ್ಲ ತಿಂತೇವೆ. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮೇಯುತ್ತೆ ಅಂತ. ನೋಡಿ, ಜಸ್ಟ್ ಇವತ್ತು ಹಸುಗಳನ್ನು ತೋರಿಸೋದಷ್ಟೇ ಉದ್ದೇಶ, ಬಿಟ್ಟರೆ ಏನಿಲ್ಲ. ಯಾರ್ಯಾರು ಯಾವ್ಯಾವ ಥರ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಇದೆ. ಅವರವರ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮದೇನೋ ಆ ಥರ ಇಲ್ಲ. ನಾವು ಏನಿದೆ ಅಂದರೆ ಈ ಥರ ಗೋಪೂಜೆನೇ ನಮ್ಮದು. ನಿನ್ನೆ ನಾವು ಲಕ್ಷ್ಮೀ ಪೂಜೆ ಮಾಡಿದ್ದೀವಿ. ಆಗಿರೋದ್ರಿಂದ ಇವತ್ತೇ ಗೋಗಳ ಪೂಜೆ ಮಾಡಿ ಗೋಗಳನ್ನು ಹೊರಗಡೆ ಬಿಡ್ತೀವಿ. ಮುಗೀತು. ಇವತ್ತೇ ಗೋಪೂಜೆ ಆಯಿತು ಅಂದರೆ ಮುಗೀತು. ಸಂಜೆ ಎಲ್ಲ ದೀಪಾರಾಧನೆ ಇರುತ್ತೆ. ಸಂಜೆ ದೀಪಾರಾಧನೆ ಮಾಡಿದ್ರೆ ಇವತ್ತಿನ ನಮ್ಮ ಗೋಪೂಜೆ ಇದನ್ನು ಮುಗೀತು. ನೋಡಿ, ಗೊಂಬೆ ಇದ್ದಾಳೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಅಂತ. ಈ ಥರ ಎಲ್ಲ ಹಸುಗಳು, ಯಾಕಂದರೆ ಇವಾಗ ಬೆಳಗ್ಗೆಯಿಂದ ಒಳಗಡೆ ಇತ್ತಲ್ವ, ಇವಾಗ ಬಂದು ಹುಲ್ಲೆಲ್ಲ ಹಾಕಿ ಅದನ್ನು ತುಂಬಿಟ್ಟಿರ್ತೀವಿ. ಇದು ಪುಂಗ್ನೂರು ಹಸು ನೋಡಿ, ಒಂದಿದೆ ನಮ್ಮ ಕಡೆ. ಇವನು ನಮ್ಮ ಹೀರೋ ಮಯೂರ್, ಅವನು ಬಂದಿದ್ದಾನೆ. ಎಲ್ಲ ಸೇರಿ ಮೇಯ್ತಾ ಇದ್ದಾವೆ. ಒಂದು ಏನಪ್ಪ ಅಂದರೆ ಅವಕ್ಕೂ ಒಂದು ಹಬ್ಬದ ಒಂದು ಸಂತೋಷ. ನಾವು ಯಾಕಂದರೆ ಡೈಲಿ ಎಲ್ಲ ಅವಕ್ಕೆ ಸ್ನಾನ ಮಾಡಿಸಲ್ಲ. ನಾವೊಂದು 15 ಡೇಸಿಗೆ 30 ಡೇಸಿಗೆ ಆ ಥರ ಸ್ನಾನ ಮಾಡ್ತೀವಿ. ರೆಗ್ಯುಲರ್ ಡೈಲಿ ಸ್ನಾನ ಮಾಡಿಸಲ್ಲ. ಹಂಗಿರೋದ್ರಿಂದ ಇವತ್ತು ಮಾತ್ರ ಪ್ರತಿಯೊಂದು ಹಸುವಿಗೂ ಸ್ನಾನ ಮಾಡಿಸಿ ಅದಕ್ಕೆ ಮುದ್ರೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಹೊರಗಡೆ ಬಿಟ್ಟಿದ್ದೀವಿ. ಈ ಪೂಜೆ ಮಾಡುವಾಗ ವಿಧಾನ ಯಾವ ಥರ ಮಾಡ್ತೀವಿ ಅಂದರೆ,
ಎಲ್ಲ ತಲೆಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಆ ಥರ ಮಾಲೆ ಕಟ್ಟಿ ಹಸುವಿನ ಪೂಜೆ, ಕಾಮಧೇನುವಿನ ಪೂಜೆ ಅಂತೇಳಿ ಇವತ್ತು ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ. ತುಂಬ ನಮಗೆ ಗೊತ್ತು, ಮಲೆನಾಡು ಪ್ರಾಂತ್ಯದಲ್ಲಿ ಇದನ್ನು ತುಂಬ ನಡೆಸ್ತಾರೆ. ಹೋರಿ ಹಬ್ಬ ಅಂತ ಮಾಡ್ತಾರೆ, ಹೋರಿಗಳನ್ನು ಹೊರಗೆ ಬಿಡ್ತಾರೆ. ಆ ಥರ ಎಲ್ಲ ಅವರವರ ಒಂದು ಇದಕ್ಕೆ ತಕ್ಕಂಗೆ ಅವರು ಮಾಡ್ತಾರೆ. ನಾವು ಏನಿಲ್ಲ, ಈ ಥರ ಒಂದು ನಮಗೂ ಒಂಥರ ಸಂತೋಷ. ಇವತ್ತಿನ ದಿನ ಅಂದರೆ ದೀಪಾವಳಿ ಸ್ಪೆಷಲ್ ಇದೆ ನಮ್ಮದು. ಗೋಗಳ ಪೂಜೆ ಮಾಡೋದು, ಗೋಗಳನ್ನು ಇದು ಮಾಡೋದು, ಕುಣಿದಾಡುತ್ತೆ, ಖುಷಿ ಪಡುತ್ತೆ. ಹಾಗಾಗಿ ಈ ಥರ ನೋಡಿ ಎಲ್ಲ ಹಸುಗಳು ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ ಅಂತ. ನೋಡಿ ಅದು ನಮ್ಮ ಕಾಂಕ್ರೇಜ್. ನೋಡಿ ಇಲ್ಲಿ ನಮ್ಮ ಪದ್ಮ ಅದ್ರ ಕರುವಿಗೆ ಇನ್ನೊಂದು ಕರುವಿಗೆ ಒಟ್ಟಿಗೆ ಹಾಲು ಕುಡಿಸ್ತಾ ಇದ್ದಾಳೆ. ಹೆಂಗಿದೆ ಅಂತ. ಇದೇ ಗೋಮಾತೆ. ಆ ಥರ ಕೆಲವು ಹಸುಗಳು ಮಾತ್ರ ಈ ಥರ ಕುಡಿಸುತ್ತೆ, ಎಲ್ಲ ಹಸುಗಳು ಕೊಡಲ್ಲ. ಒಂದೊಂದು ಹಸುಗಳು ಮಾತ್ರ ಈ ಥರ ತನ್ನ ಹಾಲನ್ನು ಎಲ್ಲ ಕರುಗಳಿಗೂ ಕುಡಿಸುತ್ತೆ. ಅದಕ್ಕೆ ಬೇಕು ಅನ್ನೋದೇನಿಲ್ಲ, ಎಲ್ಲ ಹಸುಗಳಿಗೂ ಒಂದೊಂದು ಸಲ ಕೊಡುತ್ತೆ. ಒಂದೊಂದು ಹಸುಗಳು, ಎಲ್ಲ ಹಸುಗಳು ಆ ಥರ ಕೊಡಲ್ಲ. ನಮ್ದು ಕೊಡುತ್ತೆ. ನಮ್ಮದೊಂದು 4-5 ಆಕಳು ಎಲ್ಲದಕ್ಕೂ ಹಾಲು ಕುಡಿಸುತ್ತೆ. ಇದು ಮಾತ್ರ ನಮ್ಮ ಪದ್ಮ ಅಂತ ಕುಡಿಸ್ತಾ ಇದೆ, ಅದ್ರ ಕರು. ಆಮೇಲೆ ಇನ್ನೊಂದು ಫ್ರೀಡಮ್ ಆಗಿ ಈ ಥರ ಹಸುಗಳನ್ನು ಬಿಡಬೇಕು. ಅವಕ್ಕೆ ಆರಾಮಾಗಿ ಓಡಾಡಿಕೊಂಡು ಮೆಂದ್ಕೊಂಡು ಮತ್ತೆ ಇವಾಗ 4 ಗಂಟೆಗೆ ಮತ್ತೆ ಸಂಜೆ ಒಳಗಡೆ ತಗೊಳ್ತೀವಿ. ಮತ್ತೆ ಮಿಲ್ಕಿಂಗ್ ಮಾಡ್ತೀವಿ. ಮಿಲ್ಕಿಂಗ್ ಮಾಡಿ ಒಳಗೆ ತಗೊಳ್ಳೋದು, ಒಳಗೆ ತಗೊಂಡು ಮಿಲ್ಕ್ ತಗೊಳ್ತೀವಿ. ಆ ಥರ ನೋಡಿ ಹಾಲು ಕರಿಯೋದು ಅಂತ ಹೇಳ್ತೀವಲ್ಲ, ಹಂಗೆ ಖುಷಿಯಾಗಿ ಒಳ್ಳೆ ಹಸಿ ಮೇವು ಸಿಕ್ಕಿದೆ ಅಲ್ವಾ, ಚೆನ್ನಾಗಿ ಹೊಡಿತಾ ಇದೆ. ನಮ್ಮ ಫಾರ್ಮಲ್ಲೇ ಬೆಳೆದಿರೋದು ಸೂಪರ್ ನೇಪಿಯರ್ ಇದು. ನೋಡಿ ಇದು ಎಲ್ಲಿ ಬರುತ್ತೆ ಅಂದರೆ, ಯಾರಾದರೂ ಬಂದು ನೋಡೋದಿದ್ದರೆ ದಾವಣಗೆರೆ ಜಿಲ್ಲೆ, ದಾವಣಗೆರೆ ಡಿಸ್ಟಿಕ್ಕು, ಮಂಡ್ಲೂರು ಅಂತ. ಇದು ಕಾಸಲ್ ಗೀರ್ ಫಾರ್ಮ್ ಅಂತ. ಇಲ್ಲಿ ನಮ್ಮ ಫಾರ್ಮಿಗೆ ಒಂದು 7 ಪ್ರಶಸ್ತಿಗಳೆಲ್ಲ ಬಂದಿದೆ. ಯೂನಿವರ್ಸಿಟಿ ಪ್ರಶಸ್ತಿ, ಆಮೇಲೆ ಶಿವಮೊಗ್ಗ ಯೂನಿವರ್ಸಿಟಿದು, ಆ ಥರ ಸಂಯುಕ್ತ ಕರ್ನಾಟಕ, ಈ ಥರ ಕೆಲವು ಪ್ರಶಸ್ತಿಗಳೆಲ್ಲ ಬಂದಿದೆ. ಯಾರಾದರೂ ಬಂದು ವಿಸಿಟರ್ಸ್ ಇದ್ದರೆ ವಿಸಿಟು ಮಾಡಿ ಹೋಗ್ಬೋದು ಫಾರ್ಮನ್ನು. ನಮ್ಮಲ್ಲಿ ಹಸುಗಳು ಈ ಥರ ಇದ್ದಾವೆ. ಅಂದರೆ ಭಾಳ ಫ್ರೆಂಡ್ಲಿಯಾಗಿ ಸಾಕ್ತೀವಿ. ಯಾವುದೇ ಹಸುಗಳಿಗೆ ಯಾವುದೇ ಹಿಂಸೆ ಕೊಡಲ್ಲ. ಒಂದು ಮುಗ್ದಾಣ ಹಾಕೋದಾಗಲಿ ಏನೂ ಮಾಡಲ್ಲ. ಈ ಥರ ಸಾಕೋದು. ಹಸುಗಳು ಎಷ್ಟು ಫ್ರೆಂಡ್ಲಿಯಾಗಿರುತ್ತೆ ಅಷ್ಟು ಖುಷಿಯಾಗಿರುತ್ತೆ. ಅವಕ್ಕೆ ಯಾವುದೇ ಟಾರ್ಚರ್ ಮಾಡಲ್ಲ ಆ ಥರ ನಾವು. ಆಮೇಲೆ ಫುಡ್ಡನ್ನು ಅಷ್ಟೇ ಎಲ್ಲ ಆರ್ಗ್ಯಾನಿಕ್ಕಾಗಿ ಫುಡ್ಡನ್ನೇ ಕೊಡ್ತೀವಿ. ನಾನು ಫುಡ್ಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿದ್ದೀರಿ ಹೇಗಿದ್ದರು. ಈ ಥರ ನಮ್ಮ ಹಸುಗಳು ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಮೇವನ್ನು ತಿಂತಾ ಇದ್ದಾವೆ. ಯಾಕಂದರೆ ನಾವು ಬೆಳಗ್ಗೆ ಬಿಡೋದ್ರಿಂದ ಈ ಥರ ಸನ್ನಿವೇಶ ನೋಡಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಹಬ್ಬ ಇತ್ತಲ್ಲ, ಅದರಿಂದನೇ ನಾವು ಇದನ್ನು ಮಾಡಿ ಇವತ್ತು ವಿಡಿಯೋ ಮಾಡಿ ಹಾಕೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಾಲಾಗಿ ನಿಂತ್ಕೊಂಡಿದ್ದಾವೆ ಅಂತ. ಒಂದು 80 ಕವು ಬರುತ್ತೆ ಎಲ್ಲ ಸೇರಿ. ಒಂದು 15 ಕರುಗಳು ಒಳಗಿದ್ದಾವೆ. ಇಲ್ಲೊಂದು 60-65 ಕವ್ಸ್ ಇದ್ದಾವೆ ಎಲ್ಲ ಸೇರಿಬಿಟ್ಟು. ಸಂತೋಷವಾಗಿ ಎಲ್ಲ ಮೇಯ್ತಾ ಇದ್ದಾವೆ. ನೋಡಿ ಹೆಂಗಿದ್ದಾವೆ ಅಂತ. ಓಕೆ, ನಮಸ್ತೆ. ನೋಡಿ ಈ ಥರ ನಮ್ಮ ಫಾರ್ಮ್ ಇರೋದು. ಈ ಥರ ಆರಾಮಾಗಿ ಬಂದು ಮೆಂತ್ಕೊಂಡು ಆರಾಮಾಗಿರುತ್ತೆ. ನಮಸ್ತೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ. ನಮಸ್ತೆ.